ಎಲ್ಲರಿಗೂ ಹಾಗೂ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ವಿಷಯ ಏನಪ್ಪ ಅಂತಂದರೆ, ರತ್ನಾಪುರ ಈ ಸಿನಿಮಾನ ನಾನು 6 ವರ್ಷದಿಂದ ಒಂದು ಬೆಂಗಳೂರಲ್ಲಿ ಇಲ್ಲಿ ಇರಬೇಕಾದ್ರೆ ಬರೆದಿರೋಂತಕ್ಕಂಥ ಸಬ್ಜೆಕ್ಟು. ನಮ್ಮೂರಿಗೆ ಹೋಗಿ ಲಾಕ್ಡೌನಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ನನ್ನದೇ ಆದ ಒಂದು ತಂಡ ಕಟ್ಕೊಂಡು ರಚನೆ ಮಾಡಿಕೊಂಡು ಆ ಸಿನಿಮಾನ ಶುರು ಮಾಡಿದೆ. ನಮ್ಮ ಮಣ್ಣಿನ ಕಥೆಯನ್ನು ಹೇಳಬೇಕು, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಆಚಾರ ವಿಚಾರಗಳನ್ನ ಸಿನಿಮಾದ ಮೂಲಕ ತೋರಿಸ್ಬೇಕು, ಅದು ಬೇರೆ ಲೆವೆಲಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದೊಂದು ವಿಚಾರ ಅಷ್ಟೇ. ರತ್ನಾಪುರ ಭಂಡಾರ ನಿಧಿ ಅನ್ನೋದು ಒಂದು ಸತ್ಯ ಘಟನೆ. ಆ್ಯಕ್ಚುಲಿ ಪ್ರೆಸೆಂಟ್ಲಿ ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ಕೆಲವೊಂದು ಆಚಾರಗಳು ನಡೀತಾ ಇದ್ದಾವೆ. ನೀವೆಲ್ಲ ಇವಾಗ ಭಂಡಾರ ನಿಧಿ ಸಾಂಗ್ ಕೇಳಿದ್ರಲ್ಲ, ಇದು ಸ್ಟಿಲ್ ಇವತ್ತಿಗೂ ನಡೀತಾ ಇರುತ್ತೆ ಆಚರಣ. ದೇವರು ಅನ್ನೋದು ಒಂದು ನಂಬಿಕೆ, ಆ ನಂಬಿಕೆಯನ್ನು ಇಟ್ಕೊಂಡು ಏನೋ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಹೊರಟಿದ್ದೀನಿ. ಅದು ಫುಲ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ. ಹಾಗಾಗಿ ನನ್ನ ಸಂಗೀತ ನಿರ್ದೇಶಕರು ಮತ್ತು ಕೊನೆಯದಾಗಿ ನನಗೆ ನಿರ್ಮಾಪಕರಾಗಿ ರವಿಯಣ್ಣ ಪೂಜಾರಿ ಅವರು ತುಂಬ ಅಂದರೆ ತುಂಬ ಸಾಥ್ ಕೊಟ್ಟರು. ಅಲ್ಲಿಗೆ ಸಿನಿಮಾ ಬಹಳ ಅತ್ಯುತ್ತಮವಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನೀವು ಕೂಡ ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಹಾಗೆ ನನ್ನ ಚಿತ್ರದ ಎಂಟೈರ್ ಟೀಮು ಎಲ್ರಿಗೂ ಅವ್ರವ್ರ ಹೆಸರು ಹೇಳಂಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ, ಎಲ್ರಿಗೂ ಧನ್ಯವಾದ. ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟ್ರು ಬಸವರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾಗೆ ನಮ್ಮ ಚಿತ್ರದ ಇವಾಗ ಹಾಡಲ್ಲಿ ನೋಡಿದ್ರಲ್ಲ, ಚೈಲ್ಡ್ಹುಡ್ ಪಾತ್ರ ರತ್ನಾಬಾಯಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಕೋಮಲ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ನನ್ನ ಗೆಳೆಯ ಆತ್ಮೀಯ 12 ವರ್ಷದಿಂದ ಸಿನಿಮಾಟೋಗ್ರಫಿ ಮಾಡಬೇಕು, ಎಡಿಟಿಂಗ್ ಮಾಡಬೇಕು ಅಂತ ಇವತ್ತು ಒಂದು ಹಂತದಲ್ಲಿ ಬೆಂಗಳೂರು ಸಿನಿ ಕ್ರಿಯೇಷನ್ ಅಂತ ನಡೆಸ್ಕೊಂಡು ನನ್ನ ಸಿನಿಮಾಗೆ ಸಾಥ್ ಕೊಟ್ಟು ನನ್ನ ಜೊತೆ 12 ವರ್ಷದಿಂದ ಇದ್ಕೊಂಡು ಇದೊಂದು ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಸದ್ದು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಆತ್ಮೀಯ 6 ವರ್ಷದಿಂದ ಸುನಿಲ್ ಅವರು ನನ್ನ ಜೊತೆ ಈ ಸಿನಿಮಾ ಸ್ಕ್ರಿಪ್ಟ್ಗೆ ಸಾಥ್ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವರನ್ನದೇ ನನ್ನ ಎಲ್ಲ ಎಂಟೈರ್ ಟೀಮ್ಗೆ, ಮತ್ತು ನನಗೆ ನಿರ್ಮಾಣದಲ್ಲಿ ₹1 ಕಡಿಮೆ ಬೆಳೆದಂಗೆ ನೋಡ್ಕೊಂಡಿರ್ತಕ್ಕಂಥ 4 ಜನ ಸ್ನೇಹಿತರು, ಸಾಲದಕ್ಕೆ ರವಿಯಣ್ಣ ಪೂಜಾರಿ ಅವರು, ಸೋಮನಾಥ್ ಅವರು ಬಂದಿದ್ದಾರೆ. ಇವರು ಸ್ಟಾರ್ಟಿಂಗಿಂದ 6 ವರ್ಷದಿಂದ ಹಗಲು ರಾತ್ರಿ ಹೆಂಡ್ರು ಮಕ್ಕಳು ಬಿಟ್ಟು ನನ್ನ ಜೊತೆ ರೂಮಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದಾರೆ. ಬೇಕು ಅಂದಾಗೆಲ್ಲ ಏನೆಲ್ಲ ಕೊಡಿಸಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೊನೆಯದಾಗಿ ರವಿಯಣ್ಣ ಪೂಜಾರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಿನಿಮಾ ಆಚೆ ಬರ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾನೇ ಡ್ರಾಪ್ ಮಾಡೋಣ ಅಂತ ನಿಂತುಬಿಟ್ಟಿದ್ದೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಇರಬೇಕಾದ್ರೆ ಅವ್ರ ಮನೆಗೆ ಕರೆಸಿ, ನಿನ್ನ ಕನಸಿಗೆ ನಾನು ಸಾಥ್ ಕೊಡ್ತೀನಪ್ಪ, ಆಗಿದ್ದಾಗಲಿ ಮಾಡೋಣ ಅಂತ ಮುನ್ನುಗ್ಗಿದ್ರು. ಇವತ್ತು ಹಾಡುಗಳು ಬಿಡುಗಡೆ ಮಾಡಿದ್ದೀವಿ, ಟ್ರೈಲರ್ ಬಿಡುಗಡೆ ಮಾಡಿದ್ದೀವಿ, ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಮಾಡ್ತೀವಿ. ನೀವೆಲ್ಲ ಇಷ್ಟಪಡ್ತೀರಿ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸರ್, ರತ್ನಾಪುರ ಅನ್ನೋದು ಶ್ರೀಲಂಕಾ ಮತ್ತು ಇಂಡಿಯಾದ ನಡುಬರ್ಕ್ ಇರ್ತಕ್ಕಂಥ ಒಂದು ಊರು. ಅಲ್ಲಿ ಡೈಮಂಡ್ಗಳನ್ನ ನೀರಿಂದ ಅಗಿತಾ ಇರ್ತಾರೆ. ಆ ಕಂಟೆಂಟ್ ಇಟ್ಕೊಂಡು ನಾನು ಸಿನಿಮಾ ಬರಿತಾ ಹೋದೆ. ಆವಾಗ ನನಗೆ ಸಿಕ್ಕಿದ್ದೇನು ಅಂದರೆ, ನಮ್ಮ ಕಡೆ ಹುಲಜಂತಿ ಮಾಳಿಂಗರಾಯ ಮತ್ತು ಕರಸಿದ್ಧ ಅಂತ 2 ದೇವರುಗಳಿದೆ. ಹಾಲು ಮತ್ತು ಧರ್ಮ, ಸನಾತನ ಧರ್ಮದಲ್ಲಿ ಅವ್ರನ್ನ ವಿಷ್ಣು ಮತ್ತು ಕೃಷ್ಣ ಅಂತ ಕರೀತಾರೆ. ಆ ದೇವರುಗಳ ಆಧ್ಯಾತ್ಮನ ಇಟ್ಕೊಂಡು ಒಂದು ಊರಲ್ಲಿ, ಫಾರ್ ಎಕ್ಸಾಂಪಲ್ ರತ್ನಾಪುರ ಅನ್ನೋ ಊರಲ್ಲಿ ದನಿಗಳ ಜೀತ ಅದು ಇದು ನಡಿಬೇಕಾದ್ರೆ ಏನೋ ಒಂದು ಪದ್ಧತಿ ಇತ್ತು. ಅಂದರೆ 200 ಇಯರ್ಸ್ ಬ್ಯಾಕ್. ನಾನು ಅದಕ್ಕೆ ಹೇಳಿದ್ದು 1818 ಕಾಲಘಟ್ಟದಲ್ಲಿ ಬರಗಾಲ ಅಂತ ಹೇಳಿದ್ದು. ಆ ಬರಗಾಲ ಬಿದ್ದಾಗ ಏನಾಗುತ್ತೆ ಅನ್ನೋದನ್ನು, ಸತ್ಯ ಘಟನೆಗಳನ್ನು ರಿಯಲಿಸ್ಟಿಕ್ ಆಗಿ ಎಷ್ಟು ತೆಗಿಬೇಕೋ ಲೋ ಲೈಟಲ್ಲಿ, ಯಾವುದೇ ರೀತಿ ಲೈಟಿಂಗ್ ಯೂನಿಟ್ನೇ ಬಳಸಿಲ್ಲ ಸರ್. ನಿಮಗೆ ಅನಿಸಿರ್ಬೋದು ಸಿನಿಮಾ ಯಾಕೆ ಎಷ್ಟು ಕತ್ಲೆ ಇದೆ, ಏನೂ ಇಲ್ಲ, ಲೈಟಿಂಗು ಯಾರ ಮುಖನೂ ಕಾಣಿಸ್ತಾ ಇಲ್ಲ ಅಂತ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಯಾವುದೇ ರೀತಿ ಯೂನಿಟ್ ಬಳಸಿಲ್ಲ ಸರ್. ದಿಸ್ ಈಸ್ ಫಸ್ಟ್ ಅನ್ಕೋತೀನಿ ನಾನು. ಯಾಕಂದರೆ ನನಗೆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋನು ನಾನು. ಪಿ ಶೇಷಾದ್ರಿ ಅವರಿಗೆ ಸಹ ನಿರ್ದೇಶನಕ್ಕೆ ಕೆಲಸ ಮಾಡಿರೋದು. ಆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋದ್ರಿಂದ ನಾನು ಒಂದು 200 ಲಾಟನ್ ತರಿಸಿದ್ದೇನೆ ಸರ್. ಸಿನಿಮಾ ಮುಗಿಸೋಷ್ಟರಲ್ಲಿ ಮಹಾರಾಷ್ಟ್ರದಿಂದ 200 ಲಾಟನ್ ತರಿಸ್ಬಿಟ್ಟು ಈ ಸ್ಪಂಜ್ ಡ್ಯೂಟಿಗಳನ್ನ ಹಚ್ಕೊಂಡು ಎಂಟೈರ್ ಲೋ ಲೈಟಲ್ಲೇ ಹೊಡೆದಿರೋದು. ಸೊ ಹಾಗಾಗಿ ನಿಮಗೆ ರಿಯಲಿಸ್ಟಿಕ್ ಸಿಗುತ್ತೆ ಸಿನಿಮಾದಲ್ಲಿ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೂ, ಏನೇ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದ್ರು ದಯವಿಟ್ಟು ಹೊಟ್ಟೆಗೆ ಹಾಕೊಳ್ರಿ. ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ದೀನಿ, ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಟ್ಟು ಮೇಲೆ ಕೆತ್ತಿ ಬೆಳೆಸಿ ಹರಿಸಿ ಸರ್. ಏನು ಸರ್? ಅಂದರೆ ಸರ್, ಅದೇ ಹೇಳ್ತನಲ್ಲ, ರತ್ನಾಪುರ ಅನ್ನೋದು ನಿಮಗೆ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಊರು, ಫಸ್ಟ್ ಆಫ್ ಆಲ್ ಒಂದು ಊರು ಕಂಟೆಂಟು. ನೆಕ್ಸ್ಟ್ ನನ್ನ ಥಿಂಕಿಂಗ್ ಲೆವೆಲ್ ಬಂದರೆ ಒಂದು ಆಧ್ಯಾತ್ಮಿಕ ಅಂತ ಮೇಡಮ್ ಹೇಳಿದ್ರು. ಆ ಆಧ್ಯಾತ್ಮಿಕತೆ ಮತ್ತು ದೈವ ಶಕ್ತಿಯನ್ನು ನಾನು ಯಾವ ರೀತಿ ನಿರೂಪಿಸಕ್ಕೆ ಹೊರಟಿದ್ದೀನಿ ಅಂದರೆ, ರತ್ನ ಅಂದರೆ ನಮ್ಮ ಈ ಹೇಳ್ತನಲ್ಲ ಹಾಲು ಮತ ಧರ್ಮದಲ್ಲಿ 9 ಜನ ಸಿದ್ಧರಿದ್ದಾರೆ. ಅವ್ರನ್ನ ಹಾಲು ಮತದ ರತ್ನ ಅಂತ ನಾವು ಕರಿತೀವಿ. ಆ ರತ್ನಗಳಲ್ಲಿ 2 ರತ್ನನ ನಾನು ಎತ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲಿ 2 ಕ್ಯಾರೆಕ್ಟರ್ ಬಂತು. ಒಂದು ಸಾರಿ ದೇವರಾಗ್ತೀನಿ, ಇನ್ನೊಂದು ಸಾರಿ ಮತ್ತೊಂದು ಆಗ್ತೀನಿ ನಾನು. ಆ 2 ದೇವರುಗಳು ಬಂದಾಗ ಆಗೋ ಚೇಂಜಸ್ ಇದೆಯಲ್ಲ, ಅದು ಕ್ಲೈಮ್ಯಾಕ್ಸ್ 15 ನಿಮಿಷ ನಿಮ್ಮನ್ನು ಬೇರೆ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಸೊ ಆ ದೇವರುಗಳಿಗೆ ನಾವು ಭಂಡಾರದ ರತ್ನ ಅಂತ ಕರಿತೀವಿ. ಆ ರತ್ನಗಳ ಪುರಾಣವನ್ನು ಹೇಳೋದಕ್ಕೆ ರತ್ನಾಪುರ ಭಂಡಾರ ನಿಧಿ ಅಂತ ಇಟ್ಟಿದ್ದೀನಿ ಸರ್. ಭಂಡಾರ ಅಂದರೆ ಇಟ್ಸ್ ಮೀನ್ಸ್ ಗೋಲ್ಡ್ ಸರ್. ಭಂಡಾರ ಅನ್ನೋದು ಸಂಸ್ಕೃತ ಪದ, ಅದನ್ನು ಬಂಗಾರ ಅಂತೀವಿ ಅಷ್ಟೇ. ನಿಧಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಅದ್ರ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ.
ಸೊ ನಿಮಗೆ ನಾರ್ತ್ ಕರ್ನಾಟಕ ಕಲ್ಚರ್ ಏನಿದೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಆ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಸರ್. ಸರ್ ಇದು ಆಲ್ಮೋಸ್ಟ್ ಎಲ್ಲ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಮಾಡಿರೋದು ಸರ್. ಹಾಂ ಬಾರ್ಡರ್ ಸರ್. ನಾನೇ ಆ್ಯಕ್ಚುಲಿ ಮಹಾರಾಷ್ಟ್ರ ಬಾರ್ಡರಲ್ಲಿ ಇರೋದು ಸರ್. ಆ್ಯಕ್ಚುಲಿ ಅಥಣಿಯಿಂದ ಒಂದು 10 ಕಿಲೋಮೀಟ್ರು ಜಂಪ್ ಆದರೆ ಮಹಾರಾಷ್ಟ್ರ ಬಂದುಬಿಡ್ತದೆ. ಹಾಂ ಸರ್. ಸರ್ ಲಾಟಿನ್ ಪಾತ್ರ ಅಂದರೆ 1800ನೇ ಇಸ್ವಿ ಅಂತ ನಾನು ಹೇಳ್ದನಲ್ಲ. ಸೊ ನೀವೇ ಥಿಂಕ್ ಮಾಡಿ, ಅವಾಗ ಲೈಟ್ ಕಂಬನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಕರೆಂಟ್ ಹುಟ್ಟಿದ್ದು ಯಾವಾಗಂತ ನಿಮಗೆಲ್ಲ ಗೊತ್ತು, ನಾನು ಹೇಳೋ ಅವಶ್ಯಕತೆ ಇರಲಿಲ್ಲ. ಲಾಟನ್ ಯೂಸ್ ಮಾಡಿಕೊಂಡು, ಚಿಮ್ನಿ ಯೂಸ್ ಮಾಡಿಕೊಂಡು, ಸ್ಪಂಜ್ ಇಟ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ದಿನಮಾನ ಇದೆಯಲ್ಲ, ಅದನ್ನು ತೋರಿಸಿದ್ದೀನಿ. ಸೊ ನಾ ಇವತ್ತು ಈ ಥರ ಇದ್ದೀನಿ. ಆ ಸಿನಿಮಾದಲ್ಲಿ ನನ್ನ ಗೆಟಪ್ ಈ ಥರ ಇಲ್ಲ, ಇಷ್ಟೇ. ಮತ್ತೆ ಯಾರಾದ್ರೂ ಏನಾದರೂ ಕೇಳಿ, ಏನೂ ತೊಂದರೆ ಇಲ್ಲ ಸರ್. ಸರ್ ಆಲ್ಮೋಸ್ಟ್ ಸೆನ್ಸಾರ್ಗೆ ಹೋಗ್ತಾ ಇದೆ. ಇನ್ನು ಮಂತ್ ಎಂಡ್ ಅಷ್ಟೊತ್ತಿಗೆ ಏನಂಬೋದು ಮತ್ತೊಂದು ಇದು ಮಾಡಿಬಿಟ್ಟು ನಿಮ್ಗೆ ಅಧಿಕೃತವಾಗಿ ಸರ್ ನಾವೆಲ್ಲ ಒಂದು ಘೋಷಣೆ ಮಾಡ್ತೀವಿ ಸರ್. ಸರ್ ಇದು 3 ವರ್ಷದಿಂದ ಜರ್ನಿ ನಡೀತಾ ಇದೆ ಸರ್. ಲಾಕ್ಡೌನಲ್ಲೇ ಕಾಲಿಟ್ಟಿದ್ದು ನಾನು. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಲಾಕ್ಡೌನಲ್ಲೇ ಸಿನಿಮಾ ಮಾಡ್ಕೊಂಡು ಓನಾಗಿ ನನ್ನದೇ ಆದ ಒಂದು ತಂಡ ಕಟ್ಕೊಂಡು ಎಲ್ಲ ಕಲಾವಿದನ ಸೃಷ್ಟಿ ಮಾಡ್ಕೊಂಡು ಮಾಡಿರೋ ಸರ್. ಎಸ್ ಮೇಡಮ್. ಹೌದು. ರೀಸನ್ ಬಂದು ಹೇಳಬಾರ್ದು ಹೇಳಬೇಕು ಗೊತ್ತಿಲ್ಲ, ಓಪನ್ ಅಪ್ ಆಗಿ ಮಾತಾಡ್ತೀನಿ, ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ನಾನೊಬ್ಬ ಗ್ರಾಮನ್ ಆಪ್ರೇಟರ್ ಮೇಡಮ್. ಆ್ಯಸ್ ಎ ಗ್ರಾಮನ್ ಆಪ್ರೇಟರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಂದೊಂದು ನಾನ್ ಸೆನ್ಸ್ ನ್ಯೂಸ್ ಕ್ರಿಯೇಟ್ ಆಯಿತು. ಸೊ ನನಗೆ ಆರ್ಥಿಕವಾಗಿ ಮತ್ತು ಫ್ಯಾಮಿಲಿಯಿಂದ ಎಲ್ಲ ರೀತಿ ತೊಂದರೆ ಆಯಿತು ಮೇಡಮ್. ಸಿನಿಮಾ ಕ್ಲೈಮ್ಯಾಕ್ಸ್ ಮುಗಿಸೋ ಹಂತದಲ್ಲೇ ನನಗೆ ಹೊಡೆತ ಬಿತ್ತು. ನನ್ನ ಅಂಗಡಿ ಸೀಸ್ ಆಯಿತು. ನಾನು ಸ್ಟೇಷನ್ವರೆಗೂ ಕೂಡ ಹೋಗಿ ಬಂದೆ. ನನ್ನ ಪರಿಸ್ಥಿತಿ ನೂರಾಯಿತು. ಆ ಟೈಮಲ್ಲಿ ನಾನು ಸಿನಿಮಾನ ಕೈ ಬಿಟ್ಬಿಡೋಣ ಅಂತ ಏನೋ ಒಂದು ಜೀವನ ಕಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ತಂದೆನೂ ನಾನು ಹೊಲ ಉಳ್ಕೊಂಡು ಜೀವನ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ನನಗೆ ಸಿಕ್ಕಿದ್ದೆ ರವಿ ಪೂಜಾರಿ ಅವರು. ಇವರು ಸಿಕ್ಕಿಲ್ಲ ಅಂದರೆ ಈ ಸಿನಿಮಾ ಇಲ್ಲಿಗೆ ಬರ್ತಿರ್ಲಿಲ್ಲ, ನಾನು ನಿಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ. ಮತ್ತೊಮ್ಮೆ ರವಿ ಪೂಜಾರಿ ಅವರಿಗೆ ಥ್ಯಾಂಕ್ಸ್. ಒನ್ಸ್ ಮೋರ್ ದಯವಿಟ್ಟು ಚಪ್ಪಾಳೆ ಹೊಡೀರಿ ನನಗೋಸ್ಕರ. ಯಾಕಂದರೆ ಅಥಣಿ ಭಾಗದಿಂದ ಒಬ್ಬ ನಿರ್ಮಾಪಕರನ್ನ ಸ್ಯಾಂಡಲ್ವುಡ್ ಕರ್ಕೊಂಬರ್ತಾ ಇದ್ದೀನಿ. ಆ ಹೆಮ್ಮೆ ನನಗಿದೆ. ಸ್ವಲ್ಪ ಸ್ವಾಗತ ಮಾಡಿಬಿಡಿ ನೀವೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬಿಡಿ. ವೆಲ್ಕಮ್ ಸರ್, ಸ್ಯಾಂಡಲ್ವುಡ್ಗೆ ವೆಲ್ಕಮ್. ಯಾಕಂದರೆ ಪ್ರೊಡ್ಯೂಸರ್ಗಳು ಸಿಗೋದೇ ದೊಡ್ಡ ಅಪರೂಪ, ನಿಮಗೆಲ್ಲ ಗೊತ್ತಿದೆ, ಅದು ಹೊಸ ವಿಷಯ ಅಲ್ಲ. ಅಂಥದ್ರಲ್ಲಿ ನನಗೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿ ಲಕ್ಷಾಂತರ ರೂಪಾಯಿ ರೊಕ್ಕ ಹಾಕಿ ಸಿನಿಮಾ ಮಾಡೋದಿದೆಯಲ್ಲ, ಅದು ಒನ್ ಆಫ್ ದ ಗ್ರೇಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಾಂ ಬಂದಿತ್ತು ಸರ್. ಅದು ಅವ್ರು ಯಾರು ಅಂತ ನನಗೂ ಅಷ್ಟು ಮಾಹಿತಿ ಇಲ್ಲ. ಹೌದು, ಅದು ನಮ್ಮ ಊರು ಅಥಣಿ ಅಲ್ವಾ, ಸೊ ಅದೇನೋ ಟೈಟಲ್ ಇಟ್ಟು ಮಾಡಿದ್ದಾರೆ. ಅದು ಯಾರು ಸರ್? ನಾನು ಶೇಷಾದ್ರಿ ಅವ್ರ ಜೊತೆ ಸಾಕ್ಷಿ ಸೀರಿಯಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್. 2012-13 ಸೀರಿಯಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾಗ್ತಿಳ್ಳಿಯವರು ಚಂದ್ರಶೇಖರ್ ಅವ್ರ ಜೊತೆ ನಿತ್ಯೋತ್ಸವ ಸೀರಿಯಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ಸುಮಾರು ಜನರ ಜೊತೆ ಎಲ್ಲ ಅಸ್ಟೆಂಟಾಗಿ ಕೆಲಸ ಮಾಡಿದೆ. ಅದಾದಮೇಲೆ ಒಂದು 25-30 ಸಿನಿಮಾ ಲೈಟ್ ಮ್ಯಾನಾಗಿ ಕೆಲಸ ಮಾಡಿದ್ದೀನಿ ಸರ್. ನಾನು ಸಿನಿಮಾ ಟೆಕ್ನಿಕಲಿ ಕಲ್ತಿದ್ದೆ ಅಲ್ಲೇ. ನಾನು ಆ್ಯಕ್ಚುಲಿ ಎಲ್ಲ ಸ್ಟಾರ್ಗಳ ಸಿನಿಮಾಗಳಿಗೂ ಲೈಟ್ ಮ್ಯಾನ್. ನಾನು ಆ್ಯಕ್ಚುಲಿ ಬಾಂಬೆವರೆಗೂ ಹೋಗಿ ಲೈಟ್ ಮ್ಯಾನ್ ಕೆಲಸ ಮಾಡಿ ಬಂದಿದ್ದೀನಿ ಸರ್. ಇಲ್ಲ ಆ್ಯಕ್ಚುಲಿ ಮೇಡಮ್, ನಾನು 1-2 ಜನ ದೊಡ್ಡ ಹೆಸರು ಹೇಳ್ಬಾರ್ದು ಅಪ್ರೋಚ್ ಮಾಡಿದೆ. ಅವರು ನನಗೆ ಒಂಥರ ಅಂದರೆ ಏನು ನೆಗ್ಲಿಜೆನ್ಸಿ ಮಾಡಿದ್ರು. ಹೊಸೊಬ್ರು ಅಂದ ತಕ್ಷಣ ನೀನೇನಪ್ಪ ಮಾಡ್ತೀಯ ಅನ್ನೋ ಥರ ಡಿಗ್ರೇಡ್ ಮಾಡಿದ್ರು. ಅವಾಗ ನಾನು ಡಿಸೈಡ್ ಮಾಡಿದೆ, ಊರಲ್ಲೇ ಇದ್ದೀನಿ, ತಂಡ ಕಟ್ಟಿದ್ದೀನಿ, ನನ್ನದೇ ಆದ ಎಲ್ಲ ಟೆಕ್ನಿಕಲ್ ಹುಡುಗರಿದ್ದಾರೆ, ಯಾಕೆ ನಾವು ಮಾಡಬಾರ್ದು? ಸೊ ನಾವೇ ಹೀರಾಗೋಣ, ನಾವೇ ಡೈರೆಕ್ಟರ್ ಆಗೋಣ, ಏನಿದೆ ಅಂತ ನಮಗೆ ತೋರಿಸ್ಬಿಡೋಣ. ಇಷ್ಟ ಆದರೆ ಒಪ್ಪುಕೊಳ್ಳಿ, ಕಷ್ಟ ಆದರೆ ಬಿಟ್ಟು ಬಿಡಲಿ, ತೊಂದರೆನೇ ಇಲ್ಲ. ಪಾಸು ಫೇಲು ಸೆಕೆಂಡರಿ ಸರ್. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಆಚೆ ಬರಲಿ ಅಂತ ನಾನೇ ಮಾಡಿದ್ದು ಮೇಡಮ್. ಅವ್ರ ಗತಿ ಏನಾಗುತ್ತೆ ಸರ್? ಹೋದರೆ ಕೋಟಿ ಹೋಗುತ್ತೆ, ಬಂದರೆ ಕೋಟಿ ಬರುತ್ತೆ ಸರ್. ಅದರಲ್ಲೇನಿದೆ? ಏನಿದೆ ಸರ್? ನಂದು ಹೋಗಲಿ, ಸರ್ದು ಹೋಗಲಿ, ಅದರಲ್ಲೇನು ತಪ್ಪಿಲ್ಲ ಸರ್. ಸಿನಿಮಾ ಒನ್ ಆಫ್ ದ ಪ್ಯಾಷನ್ ಮೇಡಮ್, ಒನ್ ಆಫ್ ದ ಪ್ಯಾಷನು. ನಾವು ಗಳಿಸ್ತೀವಿ, ಕೋಟಿ ಮಾಡ್ತೀವಿ ಅಂತ ಏನೂ ಅದು ಅಭ್ಯಂತರ ಇಲ್ಲ ಸರ್. ಗೊತ್ತು ಸರ್, ಆದರೆ ಭಗವಂತ ಎಲ್ಲ ಒಂದು ಕಡೆ ಕೊಡ್ತಾನೆ ಅಂತ ಹೋಪ್ ಇದೆ ಸರ್. ಆ ದೇವರ ಬಂಧನಿಗೆ ಸಾಂಗ್ ಇದೆಯಲ್ಲ, ಅದಕ್ಕೆ ಒಂದ್ಸರಿ ಚಾಂಗ್ ಬಲು ಅದೇ ಕೊಟ್ಬಿಡ್ತದೆ ನಮ್ಗೆ ಆಲ್ರೆಡಿ. ಹಾಂ, ಚಿಕನ್ ಅವ್ರು ಕೊಡ್ತಾರೆ ನಮಗೆ. ಓಕೆ, ಮುಗಿಸೋಣ. ಥ್ಯಾಂಕ್ ಯು. ಹಾಂ, ಧನ್ಯವಾದಗಳು. ಒಳ್ಳೇದಾಗ್ಲಿ. ಇನ್ನು ರವಿ ಎಸ್ ಪೂಜಾರಿ ಅವರು ಹೇಳಿದ್ರು ಬಂದ್ರೆ ಓಕೆ, ಇಲ್ದಿದ್ರು ಓಕೆ ಅಂತ. ಅದನ್ನ ನೀವು ಹೇಳಿದ್ರೆ ಓಕೆ ಇಲ್ಲ. ಅದು ಸಿನಿಮಾ ಅಲ್ಲಿ ಏನಾಗುತ್ತೆ, ಹೀರೋ ಹೊಡಿದು ಡೈಲಾಗು, ಬಟ್ ನಿರ್ಮಾಪಕರಾಗಿ ಹಣ ಹೂಡಿಕೆ ಮಾಡಿದವರು ಆ ಥರ ಹೇಳೋಕ್ಕಾಗಲ್ಲ. ಯಾಕೆಂದರೆ 1 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥ ನನ್ನ ವೈಯಕ್ತಿಕ ಜೀವನ. ನಾನು ಮಾತ್ರ ಆ ಥರ ಹೇಳಲ್ಲ. ತಾವೆಲ್ಲ ತುಂಬ ಹೃದಯದಿಂದ ಹಾರೈಸಿ ಸಿನಿಮಾನ ಯಶಸ್ವಿಗೊಳಿಸಿ ಸಿನಿಮಾ ಹೆಚ್ಚಿನ ರೀತಿಯಲ್ಲಿ ನೋಡಲಿ ಅಂತ ನನ್ನ ಆಸೆ.
ಸರ್ ಏನಿಲ್ಲ, ನಂದು ಒಂದು ಹಾಬಿ. ನಾನು ಭಾಳ ಚಿಕ್ಕ ವಯಸ್ಸಿನಿಂದ 5th ಸ್ಟ್ಯಾಂಡರ್ಡ್ಗೆ ಕೈಚೀಲ ಮಾಡಿಕೊಂಡು 1 ರೂಪಾಯಿ ಸಂಪಾದನೆ ಮಾಡಿಕೊಂಡು ಭಾಳ ಕಷ್ಟದಿಂದ ನಮ್ಮ ಕುಟುಂಬ ಎಲ್ಲ ಒಂದು ಅಗ್ರಿಕಲ್ಚರ್ ಕುಟುಂಬ. ತಂದೆ ತಾಯಿ ಅವರೆಲ್ಲ ಬೇರೆಯವ್ರ ಹೊಲುಮೆ ಮಾಡ್ತಿದ್ರು. ಅಂಥ ಪರಿಸ್ಥಿತಿಯೊಳಗೆ ಬರ್ತಕ್ಕಂಥ ಜನ್ಮದಲ್ಲಿ ನಂದು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಜೀವನ ಶೈಲಿ ಇದೆ ಸರ್. ನಂದೇನಪ್ಪ ಅಂತಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಅನುಭವಿಸ್ಬೇಕು, ಎಲ್ಲ ಕ್ಷೇತ್ರಗಳನ್ನು ನೋಡಬೇಕು ಅಂತ ಒಂದು ಆಸೆ. ಅದರ ಜೊತೆಯಾಗಿ ಎಲ್ಲ ಉದ್ಯೋಗಗಳನ್ನು ಮಾಡ್ತಾ ಹೊರಟಿರುವಂಥ ಸಂದರ್ಭದಲ್ಲಿ ಈ ಥರ ಆದಾಗ ನಮ್ಮ ಉತ್ತರ ಕರ್ನಾಟಕದ ಒಬ್ಬರು ಕಲಾವಿದರಿಗೆ ಅಥವಾ ನಮ್ಮ ಉತ್ತರ ಕನ್ನಡ ಟೆಕ್ನಿಷಿಯನ್ಗಳಿಗೆ ಅಥವಾ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಭಾವನೆ ಬಂದಾಗ ಅದನ್ನು ಕೂಡ ಒಂದು ಸಮಾಜ ಸೇವೆ ಅಂತ ಎತ್ತಿ ಹಿಡಿಬೇಕು ಅಂತ ಈ ಒಂದು ವಿಚಾರದಲ್ಲಿ ತೊಡ್ಕೊಂಡಿದ್ದೆ ಸರ್. ಇಲ್ಲ, ನಾನು ಮೊದಲನೇ ಹಂತದಲ್ಲಿ ಅಂದರೆ ಅವರು ನನ್ನ ಗಮನಕ್ಕಿತ್ತು, ನಡೀತಾ ಇತ್ತು. ಸ್ವಲ್ಪ ಫೈನಾನ್ಷಿಯಲ್ ತೊಂದರೆ ಆದಾಗ ನಾವು ಒಂದು ಬ್ಯಾನರ್ ಮಾಡಿಕೊಂಡು ಅದರಲ್ಲಿ ಕಂಟಿನ್ಯೂಸ್ ಶೂಟಿಂಗ್ ಮಾಡಿಕೊಂಡು ಕಂಟಿನ್ಯೂ. ನಂದು ಟೆಕ್ಸ್ಟೈಲ್ ಇದೆ ಸರ್, ರಿಯಲ್ ಎಸ್ಟೇಟು, ಜೊತೆಗೆ ಸಹಕಾರ ಕ್ಷೇತ್ರ. ಒಂದು 5 NGOಗಳದಾವೆ ಸರ್ ಸಾರ್ವಜನಿಕ ಸೇವೆಯಲ್ಲಿ, ಅಥಣಿಯಲ್ಲಿ. ಡೈಲಿ ನಮ್ಮದು 50 ಜನರಿಗೆ ಫ್ರೀ ಮೀಲ್ಸ್ ಕೊಡ್ತೀವಿ ಸಂಸ್ಥೆ, ಸುವರ್ಣ ಕರ್ನಾಟಕ ಜನಸೇವಾ ಸಂಸ್ಥೆಯಿಂದ. ಆಂಬುಲೆನ್ಸ್ ಫ್ರೀ ಇದೆ. ಹೀಗಾಗಿ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡ್ಕೊಂಡಿದ್ದೀವಿ. ಕೊನೆ ಹಂತದಲ್ಲಿ ಒಂದು ಪಾತ್ರ ಬರುತ್ತೆ, ಅದು ಕತೆ ಹೇಳುವಾಗ ಬರುತ್ತೆ. ಆ ಊರಿನ ಸರ್ದಾರ ಅಂತ ಹೇಳಿ ದಾನ ಧರ್ಮ ಮಾಡ್ತಿರ್ತಾರೆ. ಅದೊಂದು ಆ್ಯಕ್ಟು. ನನ್ನ ಸಣ್ಣ ಮಗಳಿದ್ದಾಳಲ್ಲ, ಅದು ನನ್ನ ಮಗಳು ಕೊನೆಯದಾಗಿ ಲಾಟನ್ ಹಿಡ್ಕೊಂಡು ಬಿಡೋದು. ವೈಫು ನಾನು ಒಂದು ಪಾತ್ರ ಮಾಡಿದ್ದೀವಿ ಸರ್. ಅದೇ ಸರ್, ಒಂದೇನೋ ಒಂದು ಅವಕಾಶ ಅನುಭವ ಇರಲಿ ಅಂತ ಹೇಳಿ ಮಾಡಿದ್ದೀವಿ. ಇಲ್ಲ, ಅದು ಕಾಲ್ಪನಿಕ ಅಂತ ಬರಲ್ಲ. ಸೊ ಈಗ ಅವ್ರವ್ರ ಮೈಂಡಿಗೆ ಬಿಟ್ಟಂತ ವಿಚಾರ. ನಮಗೆ ಇವರು ಹೇಳಿದಾಗೆ ನಾವು ಮಾತ್ರ ನಮ್ಮಲ್ಲಿ ಭಂಡಾರ ನಿಧಿ ಇವತ್ತಿಗೂ ನೋಡ್ರಿ, ಶ್ರಾವಣದ ಸುಮಾರು ಒಂದು ನಮ್ಮ ತಾಲೂಕದಲ್ಲಿ ಒಂದು 600 ದೇವಸ್ಥಾನ ಇದೆ. ಅದರ ಪ್ರತಿಶತ ಒಂದು 20-25% ಈ ಭಂಡಾರದಿಂದನೇ ಜಾತ್ರೆ ನಡೀತಾವು. ಹೀಗಾಗಿ ಅದು ನಾವು ಅನ್ಕೊಂತೀವಿ, ನಮ್ಮ ಭಾವನೆ ಅನ್ಕೋತೀವಿ, ನಾವು ಸತ್ಯ ಅನ್ಕೋತೀವಿ. ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ನೋಡಿ ಅಂತೀವಿ. ಬಹುಶಃ ಈ ಭಾಗದ ಜನರಿಗೆ ಪರಿಚಯವೇ ಇಲ್ಲ. ಭಂಡಾರ ಜಾತ್ರೆ ಅಂತ ಇತ್ತೀಚೆಗೂ ಕೂಡ ನಡೆದಿದೆಯಂತೆ. ಅಂದ್ರೆ ಅರಿಶಿಣದ ಒಂದು ಓಕುಳಿ ತರ ಆಡುವಂಥದ್ದು ತುಂಬಾ ಪ್ರಚಲಿತ ಆ ಭಾಗಗಳಲ್ಲಿ ಅಲ್ವಾ. ಅವರದನ್ನ ಭಗವಂತ ಕೊಟ್ಟಿರುವಂತ ಒಂದು ದ್ರವ್ಯ, ಅದು ಬಂಗಾರ ಅನ್ನೋ ರೀತಿ ಕೂಡ ಹೇಳಲಾಗತ್ತೆ ಆ ಭಾಗದಲ್ಲಿ. ಸೊ ಭಂಡಾರ ನಿಧಿ ಅಂದ್ರೆ ನಿಧಿನೂ ಹೌದು, ಏನೋ ಒಂದು ಹುಡುಕಾಟದಲ್ಲೂ ಇರ್ತೀರಾ, ಜೊತೆಗೆ ಭಗವಂತನ ಒಂದು ಪ್ರೇರಣೆಯೂ ಹೌದು. ಎಸ್, ಥ್ಯಾಂಕ್ ಯು. ಎಲ್ಲ ಮೊದಲೇ ದಯವಿಟ್ಟು ಕ್ಷಮೆ ಇರಲಿ. ನನ್ನೆಲ್ಲ ಮಾಧ್ಯಮ ಸ್ನೇಹಿತರನ್ನ ಮೊದಲಿಗೆ ಸ್ವಾಗತ ಮಾಡಬೇಕಾಗಿತ್ತು, ಕ್ಷಮೆ ಇರಲಿ. ಹಂಗೆ ಏನೋ ಒಂದು ಕ್ವಶನ್ ಕೇಳಿದ್ರು ಸಡನ್ ಆಗಿ ಅಲ್ಲಿಗೆ ಹೋಗಿಬಿಟ್ಟೆ. ದಯವಿಟ್ಟು ಯಾರೂ ಅನ್ಯತಾ ಭಾವಿಸದೆ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರು. ಯಾಕೆಂದರೆ ನಾನು ಸಮಾಜ ಸೇವೆಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ನಾನೀಗ ಒಂದು ಪಕ್ಷದಲ್ಲಿ ಕೂಡ ಗುರುತಿಸ್ಕೊಂಡಿದ್ದೀನಿ. ಅದಕ್ಕೆಲ್ಲ ಒಂದು ಹೆಮ್ಮರವಾಗಿ ಈ ಮಟ್ಟಿಗೆ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದೇ ಮಾಧ್ಯಮ ಕ್ಷೇತ್ರ ಅಂತ ಹೇಳಲಿಕ್ಕೆ ಬರುತ್ತೇನೆ. ಅವರ ಪರವಾಗಿ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಇದು ಮಾಡಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು. ಶುಭವಾಗಲಿ ರವಿ ಸರ್. ಏನು ಬಿಜೆಪಿ ಸರ್, ಬಿಜೆಪಿ. ನಿಜಕ್ಕೂ ಸಂಗೀತ ಮನಮುಟ್ಟುವಂತಿದೆ. ಆ ಹಾಡುಗಳು ತುಂಬಾ ಖುಷಿ ಅನಿಸ್ತು. ಕವಿರತ್ನ ಕಾಳಿದಾಸ ಸಿನಿಮಾ ನೆನಪಾಗತ್ತೆ ಇವ್ರ ಹೆಸರು. ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಭೋಜ ಶೆಟ್ಟರ್. ಮೂಲತಃ ಹುಬ್ಬಳ್ಳಿಯವನು, ಉತ್ತರ ಕರ್ನಾಟಕದವನು. ಸೊ ಇವಾಗ ಸಂಗೀತ ನಿರ್ದೇಶಕನಾಗಿ 2 ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದೀನಿ. ನನಗೆ ಈ ರತ್ನಾಪುರ ಚಿತ್ರ ಅವಕಾಶ ಮಾಡಿದ್ದು ಅದು ಒಂದು ಮಿಸ್ಟ್ರಿನೇ. ಯಾಕಂದರೆ ಕೆಲವೊಬ್ಬರು ಬೆಂಗಳೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂದರೆ ಫಿಸಿಕಲಿ ಬಂದು ಮೀಟ್ ಆಗಿ ಅವ್ರು ಏನೇನು ಮಾಡಿದ್ದಾರೆ ಅಂತ ನೋಡಿ, ಹೇಗೆ ಮಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೋಡ್ತಾರೆ ಅಂತ ಚೆಕ್ ಮಾಡಿ ಅಪರ್ಚುನಿಟಿ ಕೊಡ್ತಾರೆ. ನನಗೆ ಈ ಅವಕಾಶ ಸಿಕ್ಕಿದ್ದು ಹಾಲೇಶ್ ಸರಿಂದ ಇನ್ಸ್ಟಾಗ್ರಾಮ್ ಮೂಲಕ. ಅದು ಒಂದು ವಿಚಿತ್ರನೇ, ಯಾಕಂದರೆ ಒಂದು ಸರಿ ಅವರು ನನ್ನ ಪ್ರೀವಿಯಸ್ ಯಾವುದೋ ವರ್ಕ್ ನೋಡಿ ಅದು ಅವ್ರಿಗೆ ಇಷ್ಟ ಆಗಿ ಅಲ್ಲೇ ಮೆಸೇಜ್ ಮಾಡಿ ಕೇಳಿ, ಈ ಥರ ಒಂದು ಕಾನ್ಸೆಪ್ಟ್ ಇದೆ, ರತ್ನಾಪುರ ಅಂತ ಚಿತ್ರ ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ನೀವು ಸಂಗೀತ ನೀಡಬೇಕು ಅಂತ ಆಸೆ ಇದೆ, ಒಂದು ಸ್ಯಾಂಪಲ್ ಮಾಡಿಕೊಡಿ ಅಂತ ಹೇಳಿದರು. ನನಗೂ ಡಿವೋಷನಲ್ ಕಂಟೆಂಟ್ ಅಲ್ಲ, ಒಂದು ಜಿಸ್ಟ್ ಹೇಳಿದರು ಅವರು. ಮಾಲಿಂಗ್ ರಾಯ್ ಅವ್ರ ಬಗ್ಗೆ ಮತ್ತು ಚಾಂಗ್ಬಳ ಈ ಥರ ವರ್ಡ್ಸ್ ಯೂಸ್ ಮಾಡಿಕೊಂಡು ಒಂದು ಹಾಡು ಮಾಡಿ, ಒಂದು ಎನರ್ಜೆಟಿಕ್ ಆಗಿರಬೇಕು, ಜೊತೆಗೆ ಡಿವೋಷನಲ್ ಕೂಡ ಇರಬೇಕು. ಸೊ ನಾನು ಬೇಸಿಕಲಿ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ. ಅದ್ರ ಜೊತೆಗೆ AR ರೆಹಮಾನ್ ಮ್ಯೂಸಿಕ್ ಕಾಲೇಜಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಮತ್ತು ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಕಲಿತು ಆ್ಯಸ್ ಅ ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ.
ಇದಕ್ಕಿಂತ ಮುಂಚೆ TCS ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿನೂ ವರ್ಕ್ ಮಾಡಿದ್ದೀನಿ 3-4 ವರ್ಷ, MTech ಗೋಲ್ಡ್ ಮೆಡಲಿಸ್ಟು. ಫುಲ್ ಟೈಮ್ ನನಗೆ ಸಂಗೀತ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಒಂದು ಚಾಲೆಂಜ್ ಅನಿಸುತ್ತೆ. ಯಾವುದೇ ಜಾನರ್ ಆಗಿರಲಿ, ಡಿವೋಷ್ನಲ್ ಆಗಿರಲಿ, ರ್ಯಾಪ್ ಆಗಿರಲಿ, ರೊಮ್ಯಾಂಟಿಕ್ ಆಗಿರಲಿ, ಪೆಪ್ಪಿ ಸಾಂಗ್ ಆಗಿರಲಿ, ನನಗೆ ಈ ಥರ ಯಾರಾದರೂ ಒಂದು ಹಿಂಗೆ ಡೆಮೋ ಮಾಡಿಕೊಡಿ ಅಂದರೆ ಇಮಿಡಿಯೇಟ್ ನನಗೆ ಚಾಲೆಂಜಿಂಗ್ ತೊಗೊಂಡು ಅದನ್ನ ಇಮಿಡಿಯೇಟ್ ಅವ್ರಿಗೆ ನನ್ನ ಸ್ಕಿಲ್ನ ತೋರಿಸ್ಕೊಳ್ಳೋಕ್ಕೆ ಒಂದು ಅಪರ್ಚುನಿಟಿ ಸಿಗುತ್ತೆ. ಅವತ್ತಿನ ದಿನವೇ ಅವ್ರು ಮೆಸೇಜ್ ಮಾಡಿದಾಗ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಒಂದು ಡೆಮೋ ಮಾಡಿ ಕಳಿಸ್ದೆ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಸರ್ ಇವತ್ತು ತುಂಬಾ ನೀವು ಅದಕ್ಕೆ ಸ್ವಾಮಿ ನಮ್ಮ ದೇವ ಬಂದನ್ಗೆ, ಗುರುವೇ ನಮ್ಮ ದೇವ ಬಂದನ್ಗೆ ಅನ್ನೋದು ಒಂದು ಕಾಮನ್, ಅದು ಟ್ರೆಡಿಷ್ನಲ್ ಪದ. ಡೊಳ್ಳು ಕುಣಿತ, ಡೊಳ್ಳಿನ ಪದ ಅಂತ ಹೇಳ್ತಾರೆ ನಮ್ಮ ಕಡೆ. ಆ ಆಧಾರಿತವಾಗಿ ಇಟ್ಕೊಂಡು ಒಂದು ಡಿವೋಷ್ನಲ್ ಜೊತೆಗೆ ನಮ್ಮ ಕಲ್ಚರಲ್ ಟಚ್ ಇಟ್ಟು ವೆಸ್ಟರ್ನ್ ಮ್ಯೂಸಿಕ್ ಇಂಪ್ಲಿಮೆಂಟ್ ಮಾಡಿ, ಫ್ಯೂಷನ್ ಮಾಡಿ ಮೊದಲನೇ ಸಾಂಗ್ ಇವತ್ತೇನು ಕೇಳಿದ್ವಿ ಅದನ್ನು ಮಾಡಿದ್ದೀನಿ. ಅದು ತುಂಬಾ ಇಷ್ಟ ಆಯಿತು. ಇದೊಂದು ಥೀಮ್ ಸಾಂಗ್ ಥರ ನಾವು ಗ್ಯಾರಂಟಿ ಯೂಸ್ ಮಾಡ್ತೀವಿ ಅಂತ ಹೇಳಿದರು. ಅದು ಆಲ್ರೆಡಿ ಇವಾಗ ಅವರು ಊರ ಜಾತ್ರೆಗಳಲ್ಲಿ, ಭಂಡಾರನಿಧಿ ಜಾತ್ರೆಗಳಲ್ಲಿ ಎಷ್ಟೊಂದು ಜನ ಆ ಹಾಡನ್ನ ಇಟ್ಕೊಂಡು ರೀಲ್ಸ್ ಮಾಡಿದ್ದಾರೆ. ತುಂಬಾ ಟ್ರೆಂಡಿಂಗ್, ವೈರಲ್ ಆಗ್ತಾ ಇದೆ. ಅದು ತುಂಬಾ ಖುಷಿ ಆಯಿತು. ಅದ್ರ ಜೊತೆಗೆ ಇಮಿಡಿಯೇಟ್ ನಾವು ಬ್ಯಾಕ್ ಟು ಬ್ಯಾಕ್ ಇನ್ನೂ 3 ಸಾಂಗ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಮಗೆ ತುಂಬಾ ಸ್ಫೂರ್ತಿ ನೀಡಿ ಹಾಗೂ ಪ್ರೋತ್ಸಾಹ ಕೊಟ್ಟು ನಮಗೆ ಅನುರಾಧ ಭಟ್ ಮೇಡಮ್ ಅವರು ಹಾಡನ್ನು ಹಾಡಿದ್ದಾರೆ. 2 ಹಾಡುಗಳನ್ನು ಹಾಡಿದರು. ಮೊದಲು ಒಂದಕ್ಕೆ ಒಪ್ಕೊಂಡಿದ್ರು, ಆಮೇಲೆ ಸರ್ ಅವ್ರ ಜೊತೆ ಮಾತಾಡಿ 2 ಸಾಂಗ್ ಕಳಿಸಿದ ಮೇಲೆ ಅವ್ರಿಗೆ ತುಂಬಾ ಇಷ್ಟ ಆಗಿ ಒಂದೇ ದಿನ 2 ಹಾಡನ್ನ ರೆಕಾರ್ಡ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಸಾಂಗು ಅದಕ್ಕೆ ಫೋಕ್ ಸ್ಟೈಲಲ್ಲಿ ಅಲ್ಲಿ ನೇಟಿವಿಟಿ ಇರುವಂಥ ಒಂದು ಟೆಕ್ಸ್ಚರ್ ಬೇಕಾಗಿತ್ತು. ಅದಕ್ಕೆ ನಾವು ಹುಡುಕಿದ್ವಿ ಒಂದು ಸಿಂಗರ್ನ. ಅವ್ರ ಕಡೆಯಿಂದ ಆ ಟೆಕ್ಸ್ಚರು ಸ್ಲ್ಯಾಂಗ್ ಬರಲಿಲ್ಲ. ಸೊ ಸರ್ ಏನಂದ್ರು, ಲೈಕ್ ನಾನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಅಂದರು ನನ್ನದೇ ಸ್ಟುಡಿಯೋದಲ್ಲಿ. ಆಯಿತು ಪರವಾಗಿಲ್ಲ, ಟ್ರೈ ಮಾಡಿ ಅಂತ ಅಂದ್ಕೊಡ್ಲೆ ಅವ್ರದ್ದೇ ಧ್ವನಿ ತುಂಬಾ ಚೆನ್ನಾಗಿ ಅನಿಸ್ತು. ಆ ಸ್ವಾಮಿ ನಮ್ಮ ದೇವ ಬಂದನ್ಗೆ ಹಾಡನ್ನು ಕೂಡ ಅವರೇ ಹಾಡಿದ್ದಾರೆ. ಮತ್ತು ಇನ್ನೊಂದು ಮದುವೆ ಸಾಂಗಲ್ಲಿ ಒಂದು ಫೋಕ್ ಸ್ಟೈಲ್ ಬರುತ್ತೆ, ಅದರಲ್ಲೂ ಕೂಡ ಇವರೇ ಹಾಡಿದ್ದಾರೆ. ಸೊ ಲಿರಿಸಿಸ್ಟ್ ಕೂಡ ಹೌದು, ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ, ಡೈರೆಕ್ಷನ್ ಹಾಗೂ ಹಾಡಿದ್ದಾರೆ ಕೂಡ. ಸೊ ಇಂಥ ಒಂದು ಇನೋವೇಟಿವ್ ಸ್ಕಿಲ್ಫುಲ್ ಟೀಮ್ ಜೊತೆಗೆ ನಾನು ನನ್ನ ಸಂಗೀತ ನಿರ್ದೇಶನ ನೀಡಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಮಾಡಿದ್ದೀನಿ. ಅದಕ್ಕೆ ತುಂಬಾ ಖುಷಿ ಅನಿಸ್ತು. ಇದೊಂದು ತುಂಬ ಚಾಲೆಂಜಿಂಗ್ ಹಾಗೂ ಒಳ್ಳೆ ನನ್ನ ಒಂದು ವೃತ್ತಿ ಜೀವನದಲ್ಲಿ ಇದು ಒಂದು ಅದ್ಭುತವಾದಂಥ ಮೂವಿ. ಆದಷ್ಟು ಬೇಗನೆ ತೆರೆ ಕಾಣಲಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೂ ಎಲ್ಲರೂ ಈ ಮಾಧ್ಯಮ ಮಿತ್ರರಿಗೆ ಸೇರಿದಂಥ ಎಲ್ಲ ನನ್ನ ಬಂಧು ಮಿತ್ರರಿಗೂ ತುಂಬಾ ಧನ್ಯವಾದ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. 1 ಸೆಕೆಂಡ್, ನಾನು ಒಂದು ಇಂಪಾರ್ಟೆಂಟ್ ವಿಷಯನೇ ಬಿಟ್ಟೆ. 5 ವರ್ಷಗಳಿಂದ ನಾನು ಮೊದಲು ನಗರಾಧ್ಯಕ್ಷ ಆಗಿ, ಜಿಲ್ಲಾ ಉಪಾಧ್ಯಕ್ಷ ಆಗಿ, ರಾಜ್ಯ ಕಾರ್ಯದರ್ಶಿಯಾಗಿ ಅಣ್ಣವ್ರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಗಡಿ ಭಾಗದಾಗ ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಕೂಡ ಅಣ್ಣವ್ರು ಅವಕಾಶ ಕೊಟ್ಟಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಕ್ಷಮೆ ಇರಲಿ ಅನ್ಕ ನಾನು ಸ್ವಲ್ಪ ಬಿಟ್ನಿ. ಜೊತೆಗೆ ಅವಿನಾಶ್ ಸರ್ ನಮ್ಮ ಊರವರೇ, ಪಕ್ಕದವರೇ, ಇಲ್ಲಿ ಖ್ಯಾತ ಉದ್ಯಮಿಯಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಉಳ್ಕಾದೆಲ್ಲ ಟೀಮ್ ಇದೆ. ಅದಕ್ಕಾಗಿ ಅಣ್ಣವರು ನಮ್ಮ ಒಂದು ಸಣ್ಣ ಕರೆಗೆ ಒಗ್ಗಟ್ಟು ಬಂದು ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಮೊದಲನೇ ಸಿನಿಮಾಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಸಿನಿಮಾ ತಂಡದ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್. ಇನ್ನು ಸದ್ದು ಮಾಡಬೇಕು, DOP ಕೆಲಸನೂ ಸದ್ದು ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಮುಂದೆ ಕೂತಾ ಇರ್ತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ನನ್ನ ನಮಸ್ಕಾರ. ಅದ್ರ ಜೊತೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರ. ನಾನು ಮತ್ತು ಹಾಲೇಶು 12 ವರ್ಷದಿಂದ ಫ್ರೆಂಡ್ಸು. ಈ ಸಿನಿಮಾ ಮಾಡಬೇಕು ಅಂತ ಉದ್ದೇಶ ಬಂದಾಗ ಆ್ಯಕ್ಚುಲಿ ನಾನು ನಿಮ್ಮವನೇ. ಯಾಕಂದರೆ ನಂದು MA ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಎಲ್ಲಂದರೆ ಆಕ್ಸ್ಫೋರ್ಡ್ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದೆ, ಓದಿದ್ದೆ. ಓದಾದ್ಮೇಲೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ಒಂದು ಪತ್ರಿಕೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಲ್ರೆಡಿ. ಎಲ್ಲ ಟೆಕ್ನಿಕ್ ಕಲ್ತಿದ್ದೆಲ್ಲ ನಾನು MA ಜರ್ನಲಿಸಮಲ್ಲಿ ಆಕ್ಸ್ಫೋರ್ಡ್ ಕಾಲೇಜಲ್ಲೇ. ಅದು ಓದಿ ಲಾಕ್ಡೌನ್ ಆಯಿತು, ಊರಿಗೆ ಹೋದ್ವಿ. ಕರೋನಾನು ಬಂತು, ಪಾಸಿಟಿವ್ ಬಂದ ತಕ್ಷಣ ಊರಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ಇನ್ನೇನು ಹೋಗಿ ಕದ ಮುಟ್ಟಿ ಅಲ್ಲಿ ಅಮ್ಮನ ನೋಡಿಕೊಂಡು ಇಲ್ಲಪ್ಪ ಇನ್ನೊಂದಿಷ್ಟು ದಿನ ಒಂದು ಸ್ವಲ್ಪ ಅವ್ರಿಗೆ ನೀನು ಫೋಟೋಗ್ರಫಿ, ಸಿನಿಮಾಟೋಗ್ರಫಿ ಹೇಳೋದಿದೆ ಅಂತ ಹೇಳಿ ವಾಪಸ್ ಕಳಿಸ್ದ. ಅಲ್ಲರ ಕೊನೆಗೆ ಹೋಗಿದ್ದೆ. ಅಲ್ಲೂ ಹೋಗಿ ಸದ್ದು ಮಾಡಿ ಬಂದಿದ್ದೀರಾ? ಹೋಗಿ ಲಾಸ್ಟ್ ಬಂದೆ. ಲಾಕ್ಡೌನ್ ಆಯಿತು. ಮನೇಲಿ ಭಯ. ನಂದು ಬಿಜಾಪುರಿಂದ ಒಂದು 40 ಕಿಲೋಮೀಟರ್ ಚಿಕ್ಕ ಹಳ್ಳಿ, ಹನುಮಾಪುರ ಅಂತೇಳಿ. ಓಕೆನಾ? ಅಲ್ಲಿ ನಾನು ಏನು ಮಾಡಿದೆ, ಲಾಕ್ಡೌನ್ ಆಯಿತು. ಇರೋನೇ ಒಬ್ಬನೇ ಮಗ, ಇರೋರೇ ಸಿಂಗಲ್ ಪೇರೆಂಟ್ಸ್, ಮದರ್ ಇರೋದು. ಬೇಡ, ಇನ್ನು ಬೆಂಗಳೂರಿಗೆ ಹೋಗೋಕ್ಕೆ ಹೋಗ್ಬೇಡ, ಸವಾಸನೂ ಬೇಡ,
ತುಂಬ ಜಾಸ್ತಿ ಕೊರೋನಾ ಇದೆ, ಹೋಗಕ್ಕೆ ಹೋಗ್ಬೇಡ, ಮೊದಲೇ ಹಿಂಗಾಗಿದೆ, ಹೋಗಬೇಡ ಅಂತ ಮನೇಲಿ. ಸರ್ ಹಳ್ಳಿಯಲ್ಲಿ ಕೂತ್ಕೊಂಡು ಏನು ಮಾಡಲಿ ಸರ್, ಓಕೆನಾ, ಉಳ್ಬೇಕು ಹೊಲ, ಓಕೆನಾ, ಕೆಲಸ ಮಾಡಬೇಕು. ಬಟ್ ನಮ್ಮ ತಾಯಿಯವರು ನಮಗಿರೋದೇ ಗದ್ದೆ ಇಲ್ವಲ್ಲ, ಹಳ್ಳಿಯಲ್ಲಿ ಇದ್ಕೊಂಡು ನಮ್ಮ ತಾಯಿಯವರು ಟ್ರೈಲರಿಂಗ್ ಮಾಡ್ತಾ ಇದ್ದಾರೆ. ಮಗನ ಎಷ್ಟು ಕಷ್ಟವಾದಷ್ಟು ಓದಿದ್ದಾರೆ. ನಾನು MA ಜರ್ನಲಿಸಮ್ ಓದಬೇಕಾದ್ರೆ ನೈಟು ವಿಜಿಲೆನ್ಸ್ ಆಫೀಸರ್ ಆಗಿ ಕೆಲಸ ಮಾಡಿಕೊಂಡು ನಾನು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರೋದು. ಫುಲ್ ನೈಟೆಲ್ಲ ವಿಜಿಲೆನ್ಸ್ ಚೆಕಿಂಗ್ ಮಾಡ್ತಿದ್ದೆ. ಅಂದರೆ ಕಂಪ್ನಿಗಳಲ್ಲಿ ಹೋಗಿ ಸೆಕ್ಯೂರಿಟಿಗಳು ಮಲ್ಕೊಂಡಿದ್ದಾರೋ, ಎದ್ದಿದ್ದಾರೋ, ಡ್ರೆಸ್ ಹಾಕಿದಾರಿಲ್ಲ, ಡ್ರಿಂಕ್ಸ್ ಮಾಡಿದಾರೋ, ಇದೆಲ್ಲ ಚೆಕ್ ಮಾಡಿ ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಅಷ್ಟು ಕಷ್ಟದಲ್ಲಿ ಕಾಲೇಜ್ ಮುಗಿಸ್ಕೊಂಡ್ವಿ. ಇನ್ನೇನು ವರ್ಕ್ ಮಾಡಬೇಕನ್ನಟ್ಲೆ ಕರೋನಾ ಬಂತು. ಆಮೇಲೆ ಹಾಲೇಶ್ ಫೋನ್ ಮಾಡ್ದ. ಅವನು ಆಲ್ರೆಡಿ ಊರಲ್ಲಿ ಸೆಟ್ಲ್ ಆಗಿದ್ದ. ಏನು ಮಾಡೋಣ, ಹಿಂಗೆ ಮಾಡಕತ್ತ, ಇಲ್ಲ ಕತೆ ಅಂತರೂ ಇದೆ, ಕ್ಯಾಮ್ರಾಮನ್ ಬೇಕು, ಕ್ಯಾಮ್ರಾ ಬೇಕು. ಅಷ್ಟೊತ್ತಂಟಿಗೆ ನಾನು ಸ್ವಲ್ಪ ಇನ್ನೇನು ಊರಲ್ಲಿ ಏನು ಮಾಡಬೇಕು ಅನ್ನೋಗ ನನಗೆ ಬಂದಿರೋದು, ನನಗೆ ಗೊತ್ತಿರುವಂಥ ಕೆಲಸ ಫೋಟೋಗ್ರಫಿ. ಇಲ್ಲ ಫೋಟೋಗ್ರಫಿ ಸ್ಟುಡಿಯೋ ಮಾಡ್ತೀನಿ, ವಿಡಿಯೋ ಎಡಿಟಿಂಗ್ ಸ್ಟುಡಿಯೋ ಮಾಡ್ತೀನಿ ಅಂತ ಬಿಜಾಪುರದಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಇಲ್ಲ ನಾನೇ ಕ್ಯಾಮ್ರಾ ತೊಗೊಂಡಿದ್ದೀನಿ, ಆಮೇಲೆ ಕ್ಯಾಮ್ರಾ ರೆಂಟಿಗೆ ಮಾಡಿಸೋಣ, ಮಾಡಿಬಿಟ್ಟು ಎಲ್ಲ ಟೆಕ್ನಿಕಲ್ ಗೊತ್ತಿದೆ, ಶೂಟ್ ಮಾಡೋಕ್ಕೆ ನಾವೇ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ದುಡ್ಡು ಕೂಡಿಸ್ಕೊಂಡು ಎಲ್ಲರೂ ಕೂಡಿಸ್ಕೊಂಡು ಶೂಟ್ ಮಾಡಿದ್ವಿ. ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಇನ್ನು ಬಜೆಟ್ ಪ್ರಾಬ್ಲಮ್ ಅಲ್ಲ. ಅಷ್ಟೊತ್ತೊಟ್ಟಿಗೆ ನಂದು ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಆಗ್ತಾಯಿತ್ತು ಫೋಟೋಗ್ರಫಿ. ಯಾಕಂದರೆ ಅಲ್ಲಿವರೆಗೂ ವೆಡ್ಡಿಂಗು ಪ್ರೀ ವೆಡ್ಡಿಂಗ್ ಇರಲೇ ಇಲ್ಲ. ಇವಾಗ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಸ್ಟಾರ್ಟ್ ಆದಮೇಲೆ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ, ಕೆಲಸಗಳು ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಏನು ಮಾಡಿದೆ, ಇಲ್ಲ ಇಲ್ಲಿವರೆಗೂ ಮಾಡಿದ್ದೀವಿ, ಇದೇನು ಬಿಟ್ಟು ಡ್ರಾಪ್ ಮಾಡೋ ಟೈಮಿಗೆ ಸರ್ ಬಂದರು, ರವಿಯಣ್ಣ ಸರು. ಇಲ್ಲ ನಾನು ಬಜೆಟ್ ಹಾಕ್ತೀನಿ, ನೀವು ಮಾಡಿ. ಓಕೆ, ಆವಾಗ ಏನು ಮಾಡಿದ್ವಿ, ಆಲ್ಮೋಸ್ಟ್ ಮುಗಿಯೋ ಪೊಸಿಷನಲ್ಲಿ ಬಂದು ಎತ್ತಿ ಹಿಡಿದ್ರಲ್ಲ, ಅವ್ರಿಗೆ ಇನ್ನೊಂದು ಸರಿ ನಾನು ತುಂಬ ಧನ್ಯವಾದಗಳು ಹೇಳಬೇಕು. ಅದ್ರ ಜೊತೆಗೆ ನಾನು ಏನು ಮಾಡಿದೆ, ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿದೆ. ಬಿಜಾಪುರಲ್ಲೇ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದು ನಾನು. ಫೋಟೋಗ್ರಫಿ, ಸಿನಿಮಾಟೋಗ್ರಫಿ, ವಿಡಿಯೋ ಎಡಿಟಿಂಗ್ ಆ್ಯಂಡ್ ನ್ಯೂ ಬಾರ್ನ್ ಫೋಟೋಶೂಟ್ದೆಲ್ಲ ಸ್ಟಾರ್ಟ್ ಮಾಡಿದಾಗ ತುಂಬ ಪಬ್ಲಿಸಿಟಿ ಆಗಿ ವಾಪಸ್ ಬ್ಯಾಕ್ ಟು ಎಲ್ಲಿಗೆ ಬಂದೆ, ಬೆಂಗಳೂರಿಗೆ ಬಂದೆ. ಅಲ್ಲಿ 4 ಬ್ಯಾಚನ್ನು ನಾನು ಮಾಡಿ ಇಲ್ಲಿಂದ ಅಲ್ಲಿ ಬರ್ತಿದ್ರು ಸ್ಟೂಡೆಂಟ್. ಯಾಕೆ ಬರ್ತಿದ್ರು ಅಂತಂದರೆ, ನನ್ನ ಸಂಸ್ಥೆಯಲ್ಲಿ ಪ್ಯೂವರ್ ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ಯಾವುದೇ ಪದಗಳು ಇಂಗ್ಲೀಷಲ್ಲಿ ಇರ್ಬೋದು ಹೊರತುಬಿಟ್ರೆ, ಬಟ್ ಪ್ಯೂವರ್ ಕನ್ನಡದಲ್ಲಿ ಹೇಳ್ಕೊಡೋ. ಇದು ನನಗೆ ಐಡಿಯಾ ಬಂದಿದ್ದೆ ಹೆಂಗಂದರೆ, ಪುಣಾದಲ್ಲಿ ನಿಮಗೆ ವೆಡ್ಡಿಂಗ್ ಸಿನಿಮಾಟೋಗ್ರಫಿ ಕ್ಲಾಸಸ್ಗಳು ತುಂಬ ಇದ್ದಾವೆ, ಒಂದು 7-8 ಇರಬೇಕೇನೋ. ನನ್ನ ಫ್ರೆಂಡ್ಸ್ ಎಲ್ಲ ಪುಣಾಕ್ಕೆ ಹೋಗಿ, ಅವ್ರಿಗೆ ಸ್ವಲ್ಪ ನಾವು ಆ ಕಡೆ ಭಾಗದವ್ರು ಇರೋದ್ರಿಂದ ಸ್ವಲ್ಪ ಹಿಂದಿ ಟಚ್, ನಮಗೆ ಹಿಂದಿ ಸ್ವಲ್ಪ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಬಟ್ ಈ ಕಡೆ ಹಿಂದಿ ಸ್ವಲ್ಪ ಅಂಡರ್ಸ್ಟ್ಯಾಂಡೇ ಆಗೋದಿಲ್ಲ. ಹಿಂಗಿದ್ದಾಗ ಇವ್ರಿಗೆ ಕನ್ನಡ ಬೇಕಾಗಿದ್ದನ್ನು ನಾನು ನೋಡಿಕೊಂಡು ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದಾಗ, ಇವಾಗ ನನ್ನ ಹತ್ರ ಪ್ರತಿ ತಿಂಗಳು 30 ಜನ ಸ್ಟೂಡೆಂಟ್ಸ್ ಬರ್ತಾರೆ, ಆಂಧ್ರದಿಂದ ಬಂದು ಕಲಿತು ಹೋಗ್ತಾರೆ. ಅವರಿಗೆ ಸಿನಿಮಾಟೋಗ್ರಫಿ ಬಗ್ಗೆ ಕಲಿಸಿ ನಾವೇ ಜಾಬ್ ಕೊಡ್ತೀವಿ, ಮತ್ತು ಅವ್ರಿಗೆ ಫುಲ್ ಸೆಟ್ಲ್ ಮಾಡಿಕೊಡ್ತೀವಿ. ಅಂದರೆ ಶೂಟಿಂಗ್ ಮಾಡೋದು. ನೀವು ಕ್ರಿಯೇಷನ್ಸ್ ಪ್ರಮೋಷನ್ ಚೆನ್ನಾಗಿ ಆಗ್ತದೆ. ನಮ್ಮ ಸಿನಿಮಾ ಬಗ್ಗೆನೂ ಏನಾದ್ರು ಹೇಳಿ ಅಲ್ಲ. ಸಿನಿಮಾದು ಓಕೆನಾ, ಹಿಂಗೆ ನಮ್ದು ಬಂದಿರೋದು ಹೇಳ್ತಾ ಇರೋದು. ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ತುಂಬ ಎಷ್ಟು ಕಷ್ಟಪಟ್ಟಿದ್ವಿ ಅಂದರೆ, ಫಸ್ಟ್ ಹೇಳ್ಬಿಟ್ಟು ಏನು ಲೈಟಿಂಗ್ ಎಲ್ಲ ಇರೋದಿಲ್ಲ, ಇನ್ಯೂಟ್ ಎಲ್ಲ ಇರೋದಿಲ್ಲ, ಬರೀ ಲಾಟನ್ ಬೆಳಕು ಮತ್ತು ದೂಟಿಗೆಯಲ್ಲಿ ಶೂಟ್ ಮಾಡಬೇಕು ಅಂತ ಹೇಳೋದು. ಹಿಂಗೆ ಮಾಡೋದು, ಇದನ್ನು ಲೈಟಿಂಗೇ ಇಲ್ಲ, ಯೂನಿಟ್ಸೇ ಇಲ್ಲ ಅಂದಾಗ ಅದನ್ನು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ಎಲ್ಲರೂ ಅಲ್ಲೇ ಮಲ್ಕೊಂಡು ಅಲ್ಲೇ ಎಲ್ಲ A to Z ಒಂದು ಸರಿ ಶೆಡ್ಯೂಲ್ ಹಾಕಿದ್ರೆ 1 ವಾರ ಗಂಟಲೆ ಹಾಕಿದ್ರೆ ಎಲ್ಲ ಅಲ್ಲೇ ಒಂದೊಂದು ಬೇಳೆ ಒಂದೊಂದು. ನಾವು ಫಸ್ಟು ರವಿಯಣ್ಣ ಸರ್ ಬರೋಕ್ಕಿಂತ ಮುಂಚೆ ನಾವೇ ಅಡುಗೆ ಮಾಡಿಕೊಂಡು ಅಡುಗೆ ತಿಂದು ಆಮೇಲೆ ಶೂಟ್ ಮಾಡಿದ್ದೀವಿ. ಈ ರೀತಿ ಕಷ್ಟಪಟ್ಟು ಶೂಟ್ ಮಾಡಿದ್ವಿ. ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಇದರಲ್ಲಿ ನಾವು ಎಷ್ಟು ಪ್ರಯತ್ನ ನಮ್ಮ ಕೈಯಿಂದ ಸಾಧ್ಯವಾಗಬೇಕು ಅದೆಲ್ಲ ಮಾಡಿದ್ದೀವಿ. ಇದೊಂದು ಹೊಸ ಪ್ರಯತ್ನ, ಹೊಸ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅದ್ರ ಜೊತೆಗೆ ಸಿನಿಮಾ ನೋಡಿ ನಮ್ಮ ಇನ್ನೂ ನಮ್ಮ ಇಂಡಸ್ಟ್ರಿಯನ್ನು ತುಂಬ ಎತ್ತರಕ್ಕೆ ಬೆಳೆಸಿರಿ. ಯಾಕಂದರೆ ಬರೀ ದೊಡ್ಡ ಬಜೆಟ್ ಸಿನಿಮಾ ಅಲ್ಲ, ನಾವು ಕಷ್ಟಪಡ್ತಾ ಇದ್ದೀವಿ. ಬಟ್ ಕಷ್ಟ ಲಾಸ್ಟ್ ಕೊನೆಯದಾಗಿ
ಆಡಿಯನ್ಸ್ಗೆ ಇಷ್ಟ ಆದ್ರೇ ಮಾತ್ರ ಅದು ಸಕ್ಸಸ್ಸು. ಓಕೆನಾ? ಎಷ್ಟೋ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸಿಗೆ ರೀಚ್ ಆಗೋ ಚೆನ್ನಾಗಿದ್ರೂ ರೀಚ್ ಆಗಲ್ಲ ಒಮ್ಮೊಮ್ಮೆ. ಆ ಪರಿಸ್ಥಿತಿ, ಆ ರೀಚ್ ಮಾಡೋರೆಲ್ಲ ನೀವು ಕೂತವರೆಲ್ಲ ರೀಚ್ ಮಾಡಬೇಕಲ್ಲ. ಓಕೆನಾ? ಇಷ್ಟು ಹೇಳಿ ನಾನು ತುಂಬ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಒಳ್ಳೇದಾಗ್ಲಿ ಸದ್ದು ಅವರೇ. ಏನು ಇದರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ ರತ್ನಾಪುರ ಸಿನಿಮಾದಲ್ಲಿ. ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಮಾಧ್ಯಮರಿಗೆ ನಮಸ್ಕಾರ, ಹಾಗೆ ವೇದಿಕೆ ಮೇಲೆ ಕೂತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ನಂತರ ಇವರು 12 ವರ್ಷ ಏನು ಸ್ಟ್ರಗ್ಲಿಂಗ್ ಇಲ್ಲ, 6 ವರ್ಷ ಆಯಿತು ಇವ್ರ ಜೊತೆ, ಹಾಲೇಶ್ವರ ಜೊತೆ ಸೇರಿ. ಸ್ಟಾರ್ಟಿಂಗ್ ಬಂದಾಗ ಇಲ್ಲ ನಾನು ಈ ಥರ ಒಂದು ರತ್ನಾಪುರ ಸಿನಿಮಾ ಅಂತ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ, ಜೊತೆಗೆ ನಿಂತ್ಕೋತೀಯ ಅಂತ ಕೇಳಿದ್ರು. ಸೊ ನಾನು ಸ್ಟ್ರಗ್ಲಿಂಗ್ ಡೇಸಲ್ಲಿ ಇರೋದ್ರಿಂದ ಇಲ್ಲ ಖಂಡಿತವಾಗಿ ನಾನು ಸ್ಕ್ರಿಪ್ಟ್ ವರ್ಕಲ್ಲಾಗಲಿ ಅದರಲ್ಲಾಗಲಿ ನಿಮಗೆ ಜೊತೆಯಾಗಿ ನಿಂತ್ಕೋತೀನಿ ಅಂದೆ. ಸೊ ಅವಾಗ ಸ್ಟಾರ್ಟ್ ಆಗಿರೋದಿದು. ಬೇರೆ ಯಾವುದೋ ಸಿನಿಮಾ ಆಫೀಸಲ್ಲಿ ರತ್ನಾಪುರ ಕತೆ ಉಟ್ಕೊಳ್ತು. ಬರ್ತಾ ತುಂಬ ಅಡೆತಡೆಗಳು ಬಂತು. ಇಲ್ಲ ನಾನೇ ಮಾಡ್ತೀನಿ, ಪ್ರೊಡ್ಯೂಸರ್ಸ್ಗಳ ಹತ್ರ ಹೋಗಿ ಕತೆ ಹೇಳಿದ್ರು, ಯಾವುದೇ ರೀತಿ ಸಪೋರ್ಟ್ ಮಾಡಿರಲಿಲ್ಲ. ಇಲ್ಲ ಏನೇ ಆಗಲಿ ಸುನಿಲ್ ನಾನೇ ಮಾಡ್ತೀನಿ, ನಾನೇ ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಶುರು ಮಾಡಿದ್ರು. ಅದಾದಮೇಲೆ ನಮ್ಗೆ ಸದ್ದು ಅವ್ರು ಅಷ್ಟೇನು ಪರಿಚಯ ಇರಲಿಲ್ಲ. ಅದಾದಮೇಲೆ DOP ಅಂತ ಪರಿಚಯ ಆದರು. ಸಿನಿಮಾ ಸೆಟ್ಟಲ್ಲಿ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಈ ಸೈಜ್ ಇಟ್ಕೊಂಡು ಪಾಪ ಆ ಟೈಮಲ್ಲಿ ಅಲ್ಲಿ ತುಂಬ ಒದಾಡ್ಬಿಟ್ಟಿದ್ದಾರೆ. ಆ ಲೈಟಿಂಗ್ಸು, ಆ ಬೆಂಕಿಗಳಾಗಲಿ, ನಮ್ಮ ರತ್ನಾಪುರ ಟೀಮು ಸ್ಟಾರ್ಟಿಂಗ್ ಯಾರಿದ್ರು ಅನ್ನೋಕ್ಕಿಂತ ಕೊನೆಗೆ ಯಾರ್ಯಾರು ಉಳಿದವ್ರು ಅನ್ನೋದು ತುಂಬ ಮುಖ್ಯ. ಸತತ ಪ್ರಯತ್ನದಿಂದ ಮೂಡ್ ಬಂದಿರೋದೇ ರತ್ನಾಪುರ ಸಿನಿಮಾ. ಇದಕ್ಕೆಲ್ಲರ ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದ ಬೇಕೇ ಬೇಕು. ಹಾಗೆ ರವಿ ಅಣ್ಣ ಅವರು ಇನ್ನೇನು ಸಿನಿಮಾ ನಮ್ಮ ಕೈಯಿಂದ ಬಿದ್ದೋಗುತ್ತೆ ಅನ್ನೋ ಟೈಮಲ್ಲಿ ಬಂದು ಸಪೋರ್ಟ್ ಮಾಡಿದ್ರು. ಎಲ್ಲ ರೀತಿಲಾಗಲಿ ಇಲ್ಲ ನೀವು ಮಾಡಿ, ಏನು ಸಪೋರ್ಟ್ ಬೇಕು ನಿಮಗೆ, ನಾನು ಜೊತೆಗಿದ್ದೀನಿ ಅಂತ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಹೆಲ್ಪ್ ಮಾಡಿದ್ರು. ಆಮೇಲೆ ಶೂಟಿಂಗಲ್ಲಿ ಪಾಪ ನಮ್ಮ ಹುಡುಗರು, ನಮ್ಮ ರತ್ನಾಪುರ ಟೀಮ್ ಹುಡುಗರಾಗಲಿ ತುಂಬ ಕಷ್ಟಪಟ್ಟರು. ಅವ್ರವರೇ ಊಟ ಮಾಡಿಕೊಂಡು, ಅವ್ರವರೇ ಸೆಟ್ಮೆನ್ ಆಗಿ, ಅವ್ರವರೇ ಊಟ ತಿಂಡಿ ಪ್ರತಿಯೊಂದು ಪಾಪ ಕಷ್ಟಪಟ್ಟರು. ಅವ್ರಿಗೆ ಓಕೆ ನಂದು ಕಾಳ ಅಂತ ಒಂದು ಪಾತ್ರ ಇದೆ ಇದರಲ್ಲಿ. ವಿತ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ಆಮೇಲೆ ಸೆಟ್ ವರ್ಕ್ ಆಗಲಿ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ಇನ್ನು ಸುರೇಶ್ ಚಿಕ್ಕಣ್ಣ ಅವರು ದಯಮಾಡಿ ತಿಳಿಸಿ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಗೆಳೆಯರಿಗೆ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ದಯವಿಟ್ಟು ಸಾರಿ, ನಾ ಯಾವತ್ತೂ ಮಾತಾಡಿಲ್ಲ, ಫಸ್ಟ್ ಟೈಮ್ ನಮ್ಮ ಲೈಫ್ನ ಸ್ಟೇಜ್ ಮೇಲೆ ಕೂತೀನಿ ನಾನು. ಸರ್, ಈ ಚಿತ್ರ ಬಗ್ಗೆ ನನಗೆ ತುಂಬ ನಾಲೆಜ್ ಇಲ್ಲ, ಬಟ್ ನೋಡಿದ ತಕ್ಷಣ ಭಾಳ ಚಂದ ಅನ್ನಿಸ್ತು. ರವಿ ಸರು 20 ವರ್ಷದಿಂದ ನನ್ನ ಸ್ನೇಹಿತರು. ಅವರು ಬಹುಮುಖ ಪ್ರತಿಭೆ. 50 ಜನ ಊಟ ಹಾಕ್ತೀನಿ ಅಂತ ಅಷ್ಟೇ ಹೇಳಿದ್ರು, ಮಂದಿಗೆ ಅಷ್ಟೇ ಗೊತ್ತೈತಿ. ಬಟ್ ಯಾರು ಊಟ ಮಾಡ್ತಾರೋ, ಹೆಂಗೆ ಊಟ ಮಾಡ್ತಾರೋ ಗೊತ್ತಿಲ್ಲ. ಯಾರೋ ಹೊಲ್ದಾಗ ಕೆಲಸ ಮಾಡ್ತಿರ್ತಾರ, ಕಬ್ಬು ಕಡಿತಿರ್ತಾರ, ಕಸ ತೆಗಿತಿರ್ತಾರ, ಅವ್ರ ಮುಂದೆ ಹೋಗಿ ಒಂದು ವ್ಯಾನ್ ನಿಂದಿರ್ತೈತಿ, ಅಕ್ಕರಿ ಊಟ ಮಾಡೋ ಬರ್ರಿ, ಯಾರು ಕಳ್ಸ್ಯಾರ ಗೊತ್ತಿಲ್ಲ, ಏನು ಕಳ್ಸ್ಯಾರ ಗೊತ್ತಿಲ್ಲ, ಊಟ ಮಾಡಿಬಿಡ್ತಾರೆ ಅವರು. ಹಂಗೆ ಡೈಲಿ ನಡೀತಿರ್ತೈತಿ. ಒಂದೇ ಸಲ ಮತ್ತು ಅವ್ರದ್ದು ಹೇಳೋದು ಒಂದೇ ಬಿಸ್ನೆಸ್ ಹೇಳಿ, ಒಂದಲ್ಲ 20 ಬಿಸ್ನೆಸ್ ಅದಾವರು, ನನಗೆ ಗೊತ್ತಿಲ್ಲ, ಇನ್ನು ನಾ ಬೆಂಗಳೂರಾಗ ಇರ್ತೇನೆ. ಅದಕ್ಕೆ ಆ ಕಾರಣಕ್ಕೆ, ಇದೊಂದೋ ಕಾರಣಕ್ಕೆ, ಯಾವುದೋ ಒಂದು ಕಾರಣಕ್ಕೆ ತೊಂದರೆ ಬಂದೈತಿ. ಫಸ್ಟ್ ಒಂದು ಚೊಚ್ಚಲ ಸಿನಿಮಾ ಐತಿ, ಅವ್ರು ಚಲೋ ಆಗಲಿ ಒಳ್ಳೇದಾಗಲಿ. ಈ ಒಂದು ಸಿನಿಮಾದಿಂದ ಇನ್ನು ಹೆಚ್ಚಿನ ಸಿನಿಮಾ ಮಾಡುವಂಥ ಶಕ್ತಿ ಅವರು ದೇವ್ರಿಗೆ ಕೊಡಲಿ. ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸುವಂಥ ಕೊಡುಗೆ ಕೊಡುವಂಥದ್ರಲ್ಲಿ ಅವರು ಒಬ್ಬರಾಗಲಿ ಅನ್ನೋದು ಆಸೆ ಐತಿ. ದೆನ್ ನಾ ಗಡಿನಾಡು ಕನ್ನಡ ನಾಡಿಂದ ಬಂದೇನಿ. ಪ್ರವೀಣ್ ಸರ್ ಸೆಟ್ಸ್ ನಾನು 20 ವರ್ಷದಿಂದ ನೋಡೀನಿ, ನಾನು ಮರ್ತಾರೆ ಅವರು. ಸೊ ಮುಂದೆ ಹೇಳ್ತೀನಿ ಅದಕ್ಕೆ ಬಂದಾಗ, ನಮ್ಮಂಥ ಎಷ್ಟೋ ಜನ, ಲಕ್ಷಾಂತರ ಜನ ಯುವಕರಲ್ಲಿ ನಾ ಬಂದಾಗಿಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಬಂದೇನೆ. ಯೂಸ್ ಟು ವರ್ಕ್ ಫಾರ್ 800 rupees ಫಾರ್ 12 hours, 800 ರೂಪಾಯಿ. ಇವತ್ತು ನಡೆದಿಗೆ 1000 ಜನ ಕೆಲಸ ಮಾಡ್ತಾರೆ. ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಇಂಥವ್ರು. ಕನ್ನಡ ನಾಡಿಗೆ ಸಾಕಷ್ಟು ಕೊಡುಗೆಗಳಿದೆ ಅವ್ರದ್ದು, ಇವ್ರದ್ದು, ನಾರಾಯಣ ಗೌಡ್ರದ್ದು, ಇನ್ನೊಬ್ರದ್ದು, ಸಾಕಷ್ಟು ಜನದ್ದು. ನಾವು ಮನಸ್ಸಿನಾಗ ನೆನೆಸ್ಕೊತೀವಿ, ಅದು ಅವ್ರನ್ನ ಭೇಟಿ ಮಾಡೋ ಅವಕಾಶ ಇದಾಗಿಲ್ಲ. ಬಟ್ ಸ್ಪೆಷಲಿ ರವಿ ಪೂಜಾರಿ ಸರ್ನ ಥ್ಯಾಂಕ್ಸ್ ಹೇಳ್ತಾನೆ. ಒಂದು, ಇಂಥ ವೇದಿಕೆ ಮೇಲೆ ನಾನು ಕರೆಸಿದ್ದಕ್ಕೂ, ಅದರಾಗೆ ಕುಂಡ್ರು ಯೋಗ್ಯತೆನೂ ಆಗಲಿ, ಮಾತಾಡೋ ಯೋಗ್ಯತೆನಾಗಲಿ, ಎರಡೂ ನನಗಿಲ್ಲ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನೋ, ಅಸನ್ ಸಿನಿಮಾ ಗೆಲ್ಲಿ, ಬೆಳಿಲಿ, ಉಳಿಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಖಂಡಿತವಾಗ್ಲೂ ನೀವೊಂದು ಸ್ಫೂರ್ತಿ ಸರ್, ಸಾಮಾನ್ಯನಾಗಿ ಬಂದು. ನಮಸ್ಕಾರ. ರತ್ನಾಪುರ ಹೀರೋ, ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಸಹ ಶುಭವಾಗಲಿ. ರತ್ನಾಪುರ ಸಿನಿಮಾ ಟೈಟಲ್ ಚೆನ್ನಾಗಿದೆ.
ಭಂಡಾರ, ಉತ್ತರ ಕರ್ನಾಟಕ ಹೋದರೆ ಎಲ್ಲ ಕಡೆನೂ ಭಂಡಾರ ಸಿಗುತ್ತೆ. ಭಂಡಾರ ಮಹತ್ವ ಅಲ್ಲಿ. ನಾವೆಲ್ಲ ಇವತ್ತು ಐತಿಹಾಸಿಕ ಸಿನಿಮಾಗಳನ್ನ ಬಿಟ್ಟು ಇತಿಹಾಸದ ಸಿನಿಮಾಗಳನ್ನು ತೆಗಿಲಿಕ್ಕೆಲ್ಲ ಹೋಗ್ತಾ ಇದ್ದಾರೆ. ನಮ್ಮ ದೈವ, ದೇವರು, ಮೂಲಗಳನ್ನು ಹುಡ್ಕೊಂಡು ನಾವು ರಿವರ್ಸ್ ಬರ್ತಾ ಇದ್ದೀವಿ. ಅದಿಲ್ಲಿ ನಡೀತಾ ಇದೆ ಅನಿಸುತ್ತೆ. ತುಂಬ ಚೆನ್ನಾಗಿ ಮ್ಯೂಸಿಕ್, ಹಾಡುಗಳು ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ ಮಾಡಿದ್ದಾರೆ, ಲೈಟ್ ಇಲ್ಲದೆ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ರವಿ ಪೂಜಾರಿ ಅವರ ಈ ಧೈರ್ಯಕ್ಕೆ ಮೆಚ್ಚಬೇಕಾಗತ್ತೆ. ಹೊಸ ಹುಡುಗರಿಗೆ ಒಂದು ಉತ್ತರ ಕರ್ನಾಟಕದ ಭಾಷೆಯ ಮೇಲೆ ಚಿತ್ರವನ್ನು ತೆಗಿತಾ ಇರುವಂಥ ತಂಡಕ್ಕೆ ಬೆಂಬಲ ಕೊಟ್ಟಿದ್ದಾರಲ್ಲ, ಅದಕ್ಕೆ ಮೊದಲನೇದಾಗಿ ಮೆಚ್ಚಬೇಕಾಗತ್ತೆ. ಯಾವಾಗಲೂ ಅನ್ನದಾತ, ಚಿತ್ರರಂಗಕ್ಕೆ ಅನ್ನದಾತ ಅಂದರೆ ಪ್ರೊಡ್ಯೂಸರ್ ದುಡ್ಡು ವಾಪಸ್ ತಂದು ಕೊಟ್ಟರೆ ಮಾತ್ರ ಹಾಲೇಶ್ ಅವರೇ ಮತ್ತೆ ನೆಕ್ಸ್ಟ್ ಸಿನಿಮಾ ತೆಗೋದು, ನೆಕ್ಸ್ಟ್ ಒಂದು 4 ಸಿನಿಮಾ ತೆಗಿತಾರೆ. ಪ್ರೊಡ್ಯೂಸರ್ ಇಲ್ಲ ಅಂದರೆ ಯಾವ ಹೀರೋನು, ಯಾವ ಡೈರೆಕ್ಟ್ರು ಯಾರು ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಯಾರು ಪ್ರೊಡ್ಯೂಸರ್ ಇದ್ದಾರೆ ಅವ್ರಿಗೆ ಯಾವ ರೀತಿ ನಾವು ಹಣ ವಾಪಸ್ ತಂದು ಕೊಡ್ಬೋದು ಅನ್ನೋದನ್ನ ನಾವೆಲ್ಲ ಚಿಂತೆ ಮಾಡಬೇಕಾಗತ್ತೆ. ಇವತ್ತು ಕನ್ನಡ ಸಿನಿಮಾ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ. ಅನೇಕ ಜನ ಹೊಸಬರು, ಪ್ರತಿಭಾವಂತರೆಲ್ಲ ಬರ್ತಾ ಇದ್ದಾರೆ. ಕನ್ನಡ ಸಿನಿಮಾ ನಮ್ಮ ಇಡೀ ದೇಶ ತಿರುಗಿ ನೋಡ್ತಾ ಇದೆ. ಆ ಮಟ್ಟದಲ್ಲಿ ಯಶಸ್ವಿ ಸೋ ಇವತ್ತು ತುಂಬ ಅದ್ಭುತವಾಗಿ ಸಿನಿಮಾ ಓಡ್ತಾ ಇದೆ. ಎಲ್ಲ ಹೆಮ್ಮೆ ಆಗುತ್ತೆ. ಆದ್ದರಿಂದ ಶುಭವಾಗಲಿ ಚಿತ್ರತಂಡ. ಉತ್ತರ ಕರ್ನಾಟಕದ ಜನರು ಆ ಭಾಗದ ಅನೇಕ ಚಿತ್ರಗಳನ್ನು, ಐತಿಹಾಸಿಕ ಚಿತ್ರಗಳನ್ನು ಯಶಸ್ವಿ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ನಿಮಗೆ ಹಾಕಿರುವಂಥ ಹಣ ಮತ್ತು ಹೆಸರೆಲ್ಲ ಬರಲಿ ಅಂತೇಳಿ ತಾಯಿ ಭುವನೇಶ್ವರಿಯಲ್ಲಿ ಕೇಳೋದ್ರ ಮುಖಾಂತರ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಲ್ಮೆಯ ವಂದನೆಗಳು ಸರ್, ನಿಮ್ಮ ಪ್ರೀತಿಯ ನುಡಿಗಳಿಗಾಗಿ. ಹಾಗೆ ಬಸವರಾಜ್ ಸರ್, ಡಿಸ್ಟ್ರಿಬ್ಯೂಟರ್, ದಯವಿಟ್ಟು ಜೊತೆಯಾಗಬೇಕು, ವೇದಿಕೆಗೆ ಬರಬೇಕು. ಯಾರೆಲ್ಲ ಸಿನಿಮಾನಲ್ಲಿ ಅಭಿನಯಿಸಿದ್ದಾರೆ ಹಾಗೆ ತಂತ್ರಜ್ಞರು ಕೂಡ ದಯಮಾಡಿ ಬನ್ನಿ. ರತ್ನಾಪುರ ಸಿನಿಮಾ ಗೆಲ್ಲಲಿ. ಯಾಕಂದ್ರೆ